You demand, you want to go that election, you want to go that election, and you want to make it, then you go out to this society. Multiple activities are available. No doubt it will be life, practicing, very diverse. But today, the multiplicity of daily activity, they while million level of questions. These times to be brought on with the ನಾನು ಈ ಕಾರ್ಯ ಪ್ರಾರಂಭ ಮಾಡಬೇಕಾಗಿದೆ. ಕೃಷ್ಣಪ್ಪನವ್ರನ್ನ ನಾವು ಕೇಳ್ಕೊಂಡಾಗ ಅವರು ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಸಹಕಾರ ಕೊಟ್ಟು ಅವರ ಈ ಕಾರ್ಯಕ್ರಮ ಒಂದು ಬಹಳ ಶ್ರಮ ವಹಿಸಿದ್ದಾರೆ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಉಪಾಧ್ಯಕ್ಷ ಮತ್ತು ನಮ್ಮ ಸಂತೋಷವಾಗಿ ನಾವು ಒಪ್ಕೊಂಡು ನಮ್ಮ ಆಫೀಸ್ ಹೋಗಿದ್ದಾಗ ನಮ್ಮ ಕೂಡ ಬಂದ್ವಿ ನಾನು ಹೇಳ್ತೇನೆ ಇಲ್ಲ ಸರ್ ಇಷ್ಟು ಜನ ಒಂದು ಅಸೋಸಿಯೇಷನ್ ಮಾಡೋದಕ್ಕೆ ಒಂದು ಟ್ರಸ್ಟ್ ಕಳಿಸ್ಕೊಂಡು ಹೋಗ್ಲಾಗಿದೆ ಸರ್ ನಾವು ಇಷ್ಟು ಜನ ಕಾನೂನು ಕೇಂದ್ರ ತೋರಿಸೋದು ಅದಕ್ಕೆ ಇದಕ್ಕೊಂದು ಬೆಲೆ ಮಾತಾಡೋದಕ್ಕೆ ಈ ಕಾರ್ಯಕ್ರಮ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಮಾಡಿಕೊಂಡು ಅಥವಾ ಒಂದು ಆಫೀಸ್ ಮಾಡಲ್ಲ. ಇಲ್ಲಿ ನಾವು ಕಳೆದ ಭಾಗ ಫೈನಲ್ಸ್ ಆಗಿಲ್ಲ ನನಗೆ ನಾವೆಲ್ಲ ಮಾತಾಡಿಸ್ತೇವೆ. ಹೌದಾ? ಕಡಿಮೆ ಮಾತಾಡಿದ್ರೆ ಸೊ ಈ ಪ್ರೊಫೆಷನ್ ನೀವು ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಕೆಲವೊಂದನ್ನ ಗುರುತಿಸ್ಕೊಳ್ಬೇಕು. ಅಭ್ಯರ್ಥಿ ಯಾಕೆಂತಂದ್ರೆ ನೀವು ನಾಯಕ ಬಂದ ತಕ್ಷಣ ನಾವು ಹೇಳ್ಬೇಕಾದ್ರೆ ಏನಂದ್ರೆ ಆಫೀಸ್ ನಲ್ಲಿ ಕೂಡ ಈಕ್ವಲ್ ಆಗಲ್ಲ. ನಿಮ್ಮ ಹತ್ರ ಒಂದು ಗ್ರಾಜುಯೇಷನ್ ಇದೆ ಅನ್ಸುತ್ತೆ ಬೇರೆ. ಸೊ ಈ ವಿಷಯದಲ್ಲಿ ನೀವು ನಿಮ್ಮದೇ ಒಂದು ಬೆಳೆದ ವರ್ಚಸ್ಸನ್ನ ಬೆಳೆಸಿದಾಗ ಮಾತ್ರ ಪ್ರೊಫೆಷನ್ ಇದೆ. ಇಂದು ನಮ್ಮ ಕಾಲೇಜಿನಿಂದ 3 ವರ್ಷಗಳಾಗಿ LLBಯಲ್ಲಿ 111 ವಿದ್ಯಾರ್ಥಿಗಳ ಕಾಲೇಜನ್ನ ಸ್ವೀಕರಿಸಿಲ್ಲ. 44 ವಿದ್ಯಾರ್ಥಿಗಳು 5 ವರ್ಷದ ಪದವಿಯನ್ನ ಸ್ವೀಕರಿಸಿದರು. ಇಲ್ಲಿ ನೀವು ನಿರ್ಭೀತವಾಗಿ ಸರ್ಕಾರದ 3ನೇ ಅಂಗವಾದ ನ್ಯಾಯದ ಪ್ರತಿಪಾದನೆಗಾಗಿ ಸಲ್ಲಿಸಲು ನಮ್ಮ ಸಮಾಜಕ್ಕೆ ಹೋಗ್ತಾ ಇದ್ದೇವೆ.
ನನ್ನ ಹೆಸರು ಹರ್ಷಿತಾ. ನಾನು ಕೆಂಪೇಗೌಡ ಲಾ ಕಾಲೇಜ್ನಲ್ಲಿ 5 ವರ್ಷದ BA LLB ಕೋರ್ಸನ್ನು ಮುಗಿಸಿದ್ದೇನೆ. I feel very proud, happy and glad to be a part of this farewell Sandeshya program. And when I came for the first time this college, I felt I was alone, and I felt very bad. I chose some different course because I came from a science background. My parents pushed me here for this course. I feel today happy. I did something and great thing. And I think my lecturers, teachers and principal, they were the back support and backbone of me. I had participated in moot court, even my colleagues and my classmates too. We won many things, we enjoyed many things. I feel very happy and proud. And Srinath sir, Nandini ma'am, they played a major role in my law course. They taught me many things, and my friends, when I was alone, lonely, they were with me in everything. Today, whatever I am, it's only because of my lectures, my friends and my parents. I'm happy to be this. Thank you so much. ಹರೀಶ್ ಅಂತ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯದಲ್ಲಿ ಅಂತಿಮ ವರ್ಷದ ಲಾ ಕೋರ್ಸ್ನ ಮುಗಿಸಿರ್ತೀವಿ. ನಮ್ಮ ಕೆಂಪೇಗೌಡ ಕಾಲೇಜಲ್ಲಿ ಅತ್ಯುತ್ತಮವಾಗಿ ನಮ್ಮ ಏನು ವಿದ್ಯಾಭ್ಯಾಸ ಆಗಿರ್ಬೋದು, ಗ್ರಂಥಾಲಯ ಇರ್ಬೋದು, ಮತ್ತು ಹಲವಾರು ಕ್ರೀಡಾ ಚಟುವಟಿಕೆಗಳು NSS ಇರ್ಬೋದು, ಎಲ್ಲ ರೀತಿಯ ಚಟುವಟಿಕೆಗಳು ನಡೆಯುತ್ತೆ. ಅದೇ ರೀತಿ ನಮ್ಮ ಕಾನೂನು ವಿಷಯಗಳನ್ನ ತುಂಬ ಚೆನ್ನಾಗಿ ನಮಗೆ ಕ್ಲಾಸಸ್ ಮಾಡ್ತಾರೆ. ಎಲ್ಲ ಟೀಚರ್ಸ್ ಇರ್ಬೋದು, ಹಾಗೆ ಪ್ರಾಂಶುಪಾಲರು ಸಹ ಅತ್ಯುನ್ನತವಾಗಿ ನಮಗೆ ಏನು ಪಾಠ ಪ್ರವಚನಗಳನ್ನ ತುಂಬ ಅತ್ಯುತ್ತಮವಾಗಿ ಹೇಳ್ಕೊಡ್ತಾರೆ. ಖಂಡಿತವಾಗಿಯೂ ಅಕ್ಕಪಕ್ಕದ ಚಿಕ್ಕಬಳ್ಳಾಪುರ ಅಕ್ಕಪಕ್ಕ ಜಿಲ್ಲೆಯಲ್ಲಿರೋರು ಕೆಂಪೇಗೌಡ ಕಾಲೇಜ್ನೇ ಮೊದಲನೇ ಆಪ್ಷನ್ ಆಗಿ ತಗೊಳ್ಳಿ. ಯಾಕೆಂದರೆ ಅಲ್ಲಿ ಅಂಥ ಈ ನಮ್ಮ ಆಧುನಿಕ ಏನೇನು ಟೆಕ್ನಾಲಜೀಸ್ ಇದೆ ಎಲ್ಲ ಸಹ ನಾವು ಇವತ್ತು ಉಪಯೋಗಿಸ್ಕೊಬೋದು ಆ ಕಾಲೇಜಲ್ಲಿ. ಅದೇ ರೀತಿ ನಾವು ಸಹ ಈ ಲಾ ಫೀಲ್ಡ್ ಬರೋಕ್ಕೆ ಏನು ಕಾರಣ, ನಮ್ಮದೇ ಪರ್ಸ್ನಲ್ಲು ವೈಯಕ್ತಿಕವಾಗಿ ನಮ್ಮದು ಅನೇಕ ಸ್ವಲ್ಪ ಸಮಸ್ಯೆಗಳಿತ್ತು. ಹಾಗಾಗಿ ನಾನು ಸಹ ಈ ಫೀಲ್ಡ್ಗೆ ಬಂದೆ. ಅತ್ಯುನ್ನತವಾಗಿ ನಮಗೆ ಟೀಚರ್ಸ್ಗಳು ಅಷ್ಟೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ನಂದಿನಿ ಮೇಡಮ್ ಇರ್ಬೋದು, ನಾಗಮಣಿ ಮೇಡಮ್ ಇರ್ಬೋದು, ಶ್ರೀನಾಥ್ ಸರ್ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲರೂ ಸಹ. ಅದೇ ರೀತಿ ಲೈಬ್ರರಿಯಲ್ಲೂ ಅಷ್ಟೇ ಸಹ ಲೈಬ್ರರಿ ಅವರು ಅಷ್ಟೇ ಅತ್ಯುತ್ತಮವಾಗಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ನಾವು ಯಾವುದೇ ಬುಕ್ಸ್ ಕೇಳಿದ್ರು ನಮಗೆ ಚೆನ್ನಾಗಿ ಕೊಡ್ತಾರೆ, ಅನುಕೂಲ ಮಾಡ್ಕೊಬೋದು. ಎಲ್ಲರೂ ಸಹ ನನ್ನ ಒಂದು ಅನಿಸಿಕೆ ಹೇಳ್ತೀನಿ, ಕೆಂಪೇಗೌಡ ಕಾಲೇಜ್ನ ಮೊದಲನೇ ಆದ್ಯತೆ ತಗೊಂಡು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ, ಹಾಗೆ ಅತ್ಯುನ್ನತವಾಗಿ ಒಳ್ಳೆ ವಕೀಲರಾಗಿ ಸಮಾಜಕ್ಕೆ ಒಳ್ಳೆ ಸೇವೆ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ.